ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಚೀನ್ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇದೇ ಬರುವ 26ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಈ ಒಂದು ಮಹಾಶಿವರಾತ್ರಿಗೆ ಗೋಕರ್ಣಕ್ಕೆ ಭಕ್ತಿ ಕೋಟಿಯೇ ಹರಿದು ಬರುತ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ಗೋಕರ್ಣಕ್ಕೆ ಬನ್ನಿ. ಗೋಕರ್ಣದ ಆತ್ಮಲಿಂಗವನ್ನು ಮುಟ್ಟು ಈಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೂಡ ಕೇಳ್ಕೊಳ್ತೇನೆ. ತಮಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ನಾವು ನಮ್ಮ ಸತ ಸಂಜೀವನಿಯಲ್ಲೂ ಕೂಡ ಈ ಒಂದು ಮಹಾಶಿವರಾತ್ರಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. 26ನೇ ತಾರೀಕಿಗೆ ನಾವು ನಮ್ಮ ಪಶುಪತಿಯ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಎಂದಿನ ಕಾರ್ಯಕ್ರಮದಂತೆ ಧನ್ವಂತರಿಗೆ ತಿಲತೈಲಾಭಿಷೇಕ, ಪಶುಪತಿಗೆ ರುದ್ರಾಭಿಷೇಕ, ಶಕ್ತಿದೇವತೆಗೆ ವಿಶೇಷವಾದಂಥ ಪೂಜೆ, ಇಂದ್ರಯಜ್ಞ, ಗೋಗ್ರಾಸ ಸೇವೆ ಹಾಗೂ ಗೋಪೂಜೆ ನೆರವೇರ್ತದೆ. ಈ ಮಹಾಶಿವರಾತ್ರಿ ನಿಮಿತ್ತ ನಾವಿಲ್ಲಿ ವಿಶೇಷವಾದಂಥ ಒಂದು ರುದ್ರಾಭಿಷೇಕವನ್ನು ಮಾಡ್ತಾ ಇರುವಂಥದ್ದು. ಇಡೀ ವಿಶ್ವದಲ್ಲಿ ಈ ಆತ್ಮಲಿಂಗ ಹೇಳುವಂಥದ್ದು ಇರೋದು ಗೋಕರ್ಣದಲ್ಲಿ ಮಾತ್ರ, ಮತ್ತು ಎಲ್ಲೂ ಕೂಡ ಈ ಒಂದು ಆತ್ಮಲಿಂಗ ಹೇಳುವಂಥದ್ದು ಇಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ಶಿವರಾತ್ರಿಯ ದಿವಸ ತಮಗಿರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ ಮಹಾಬಲೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗೋಕರ್ಣ ಹೇಳುವಂಥದ್ದು ಒಂದು ಪುಣ್ಯಕ್ಷೇತ್ರ. ನೀವು ಇಲ್ಲಿ ಬಂದು ಆ ಒಂದು ಮಹಾಬಲೇಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗೋಕರ್ಣ ಉತ್ಸವ ಇದೆ, ಮಹಾಶಿವರಾತ್ರಿಯ ಜಾತ್ರೆ ಕೂಡ ನೆರವೇರ್ತದೆ. ಗೋಕರ್ಣದ ರಥೋತ್ಸವ ಕೂಡ ಇದೆ, ಅತ್ಯಂತ ಒಂದು ದೊಡ್ಡ ರಥ ಇಲ್ಲಿ ಎಳೆಯುವಂಥದ್ದು. ಈ ಒಂದು ರಥೋತ್ಸವದಲ್ಲೂ ಕೂಡ ತಾವು ಬಂದು ಪಾಲ್ಗೊಳ್ಬೋದು. ನಾವು ನಮ್ಮ ಸತ್ಯ ಸಂಜೀವಿನಿಯಲ್ಲಿ ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆಯಿಂದ ಈಶ್ವರನಿಗೆ ರುದ್ರಾಭಿಷೇಕ ಇರ್ತದೆ ಹಾಗೂ ವಿಶೇಷವಾದಂಥ ಪೂಜೆ ಕೂಡ ಇರ್ತದೆ. ತಾವು ಇಲ್ಲೂ ಕೂಡ ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಎಷ್ಟೋ ಕಾರ್ಯಕ್ರಮ ನಾವು ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪನ ಮಾಡ್ಕೊಂಡಿರ್ತೇವೆ, ಆದರೆ ಅದು ನಮ್ಮಿಂದ ಸಾಧ್ಯ ಇರೋದಿಲ್ಲ. ಆವಾಗೇನು ಹೇಳ್ತಾರೆ ಅಂತಂದರೆ, ನಾವು ಮನಸ್ಸಿನಲ್ಲೇ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಳುವಂಥದ್ದು. ಆಪೋಹಿಷ್ಠಾದಿಭಿರ್ಮಾಂತ್ರಂ ಅಂತ ಹೇಳಿದ್ರು. ಪೂಜೆ ಕೂತ್ಕೊಳ್ಬೇಕಿದ್ರೆ ಇನ್ನೊಮ್ಮೆ ಸ್ನಾನವನ್ನು ಹೇಳ್ತಾರೆ, ಮಂತ್ರ ಸ್ನಾನ. ಹಾಗೆ ಪೂಜೆ ಮಾಡಬೇಕಿದ್ರೆ ಹೇಳ್ತಾರೆ, ಸುವರ್ಣ ಪಾತ್ರಂ ಕಲ್ಪಯಾಮಿ, ಹಿರಣ್ಯ ಪಾತ್ರಂ ಕಲ್ಪಯಾಮಿ ಅಂತ. ನಾವಂದರೆ ನಮ್ಮ ಮುಂದೆ ಇರುವಂತಹದ್ದು ಒಂದು ತಾಮ್ರದ ಪಾತ್ರೆ ಆಗಿದ್ದರೂ ಕೂಡ ನಾವು ಚಿನ್ನದ ಪಾತ್ರೆ ಅಂತ ಕಲ್ಪನೆ ಮಾಡ್ಕೊಳ್ಬೇಕು. ಹೀಗೆ ಕಲ್ಪನೆಯ ಬಗ್ಗೆ ಹೇಳಿದ್ದಾರೆ. ಮನಸ್ಸಿನಲ್ಲಿ ಮಾಡಿರುವಂಥ ಕಲ್ಪನೆಗಳು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಸಹಕಾರ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಕೂಡ ಕೆಲವೊಬ್ಬರಿಗೆ ಈಗೇನು ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೀತಾ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಆಗದೇ ಇರ್ಬೋದು, ಶಾಹಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅವರು ಮನಸ್ಸಿನಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ಳಿ, ಆ ತ್ರಿವೇಣಿ ಸಂಗಮದ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಈ ಒಂದು ಮಹಾಶಿವರಾತ್ರಿಯ ದಿವಸ ನೀವು ಸ್ನಾನವನ್ನು ಮಾಡ್ಬೋದು. ಕುಂಭಸ್ನಾನ ಅಂತ ಕಲ್ಪನೆ ಮಾಡ್ಕೊಳ್ಳಿ, ನಿಮಗೆ ಆ ಒಂದು ಸಿದ್ಧಿ ಸಿಗಲಿಕ್ಕೆ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಹೇಳಿರುವಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಅದ್ರ ಬಗ್ಗೆ ಯಾವುದೇ ಒಂದು ಬೇಜಾರು ಇಟ್ಕೊಳ್ಳೋದು ಬೇಡ. ನನಗೆ ಸ್ನಾನ ಮಾಡಲಿಕ್ಕೆ ಆಗಿಲ್ಲ, ನನಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಯಾವುದೇ ಒಂದು ಮನಸ್ಸಿನಲ್ಲಿ ಹೊರಗಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಮಹಾಶಿವರಾತ್ರಿ ದಿವಸ ತಾವೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ಕುಂಭ ಸ್ನಾನವನ್ನು ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ನಮಗೆ ಆರೋಗ್ಯ ಸಿಗಬೇಕು, ಜೀವನದಲ್ಲಿ ಒಳ್ಳೆಯದಾಗಬೇಕು ಹೇಳುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಶಿವ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಕೇಳಿದೆಲ್ಲದನ್ನೂ ಕೊಡ್ತಾನೆ, ಯಾವುದನ್ನು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಸರಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಏನೇ ಬೇಕು ಅಂತ ಕೇಳ್ಕೊಳ್ಳಿ. ನಮ್ಮ ಜೊತೆ ಧನ್ವಂತರಿ ಇದ್ದಾರೆ, ಪಶುಪತಿ ಇದ್ದಾರೆ, ಶಕ್ತಿ ದೇವತೆ ಇದ್ದಾರೆ, ಬ್ರಹ್ಮಶ್ಯ ದೈವರಾತರು ಪಶುಪತಿ ವಿಗ್ರಹವನ್ನು ನೇಪಾಳದಿಂದ ನಮ್ಮ ಅಶೋಕವನಕ್ಕೆ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ನಾವೀಗ ಮಾಡಿದ್ದೇವೆ. ಅವರು ನಮ್ಮ ಜೊತೆಗಿದ್ದಾರೆ. ನೂರಾರು ಗೋಮಾತೆಯರು ನಿಮ್ಮ ಜೊತೆಗಿದ್ದಾರೆ. ನೀವು ಏನು ಆಗಬೇಕು ಅಂತ ನೀವು ಸಂಕಲ್ಪನ ಮಾಡ್ಕೋತೀರೋ, ಪ್ರಾರ್ಥನೆಯನ್ನು ಮಾಡ್ಕೋತೀರೋ, ಖಂಡಿತ ಅದು ಸಾಧ್ಯ ಇದೆ. ಇದೇ ಬರುವ 26ನೇ ತಾರೀಕಿಗೆ ನಾವಿಲ್ಲಿ ವಿಶೇಷವಾದಂಥ ಒಂದು ರುದ್ರಾಭಿಷೇಕವನ್ನು ಪಶುಪತಿಯ ದೇವಸ್ಥಾನಕ್ಕೆ ಮಾಡ್ತಾ ಇದ್ದೇವೆ. ಎಷ್ಟೋ ಜನ ಧನ್ವಂತರಿ ಉಪಾಸಕರು ಹಾಗೂ ಚಿಕಿತ್ಸಕರು, ಪೇಷಂಟ್ಸು, ರೋಗಿಗಳು ಹಾಗೂ ಎಷ್ಟೋ ನಮ್ಮ ಫಾಲೋವರ್ಸು, ಈಗ ವಿಡಿಯೋ ನೋಡ್ತಾ ಇದ್ದಾರೆ, ಎಷ್ಟೋ ಫಾಲೋವರ್ಸ್ ಇದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಮಹಾಪೂಜೆಯಲ್ಲಿ ಪಾಲ್ಗೊಳ್ಬೋದು, ಅದರ ಪ್ರಯೋಜನವನ್ನು ಪಡ್ಕೋಬೋದು. ಈ ಒಂದು ಮಾಹಿತಿಯನ್ನು ನಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರೂ ಕೂಡ ಈ ಒಂದು ಮಹಾಪೂಜೆಯ, ಈ ಒಂದು ಶಿವರಾತ್ರಿಯ ಉತ್ಸವದ ಪ್ರಯೋಜನನ ಪಡ್ಕೊಳ್ಳೋಂಗಾಗಲಿ. ನಮ್ಮ ಗೋಕರ್ಣಕ್ಕೆ, ಪುಣ್ಯಕ್ಷೇತ್ರಕ್ಕೆ
ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರುವಂಗಾಗಲಿ, ಆ ಒಂದು ಕ್ಷೇತ್ರದ ಮಹಿಮೆ ಇರ್ಬೋದು, ಹಾಗೂ ಇಲ್ಲಿ ಎಷ್ಟೋ ಸಾಧು ಸಂತರು ಮಾಡಿರೋ ತಪಸ್ಸಿನ ಫಲ ಇರ್ಬೋದು, ಇವೆಲ್ಲದೂ ಕೂಡ ತಮಗೆ ಸಿಗುವಂಗಾಗಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮ್ಮ ಒಂದು ಪೂಜೆಗೆ ನೀವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ಪಾಲ್ಗೊಳ್ಬೋದು. ತಮ್ಮ ಹೆಸರು, ರಾಶಿ, ನಕ್ಷತ್ರ ಹಾಗೂ ಗೋತ್ರವನ್ನು ಕಳಿಸ್ಕೊಟ್ರೆ ನಾವು ಕೂಡ ನಿಮ್ಮ ಹೆಸರಿನಲ್ಲಿ ಪೂಜೆನೇ ಮಾಡ್ಕೊಳ್ತೇವೆ. ನೀವು ಅಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ಪೂಜೆಗೆ ರೆಡಿಯಾಗಿರಿ. ನಮ್ಮ ಹತ್ರ ಸಾಧ್ಯ ಆಗಿರುವಂಥದ್ದು ನಾವು ಲೈವಲ್ಲಿ ನಿಮಗೆ ತೋರಿಸ್ತೇವೆ. ಈ ಒಂದು ಪ್ರಯತ್ನವನ್ನು ನಾವಿಲ್ಲಿ ಸತ್ಯ ಸಂಜೀವನಿಯಲ್ಲಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ಇದನ್ನು ನಾವಿಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಹಾಕ್ತಾ ಇರುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ. ಇನ್ನು ಬರೀ 2 ದಿನ ಇರೋದ್ರಿಂದ ಆದಷ್ಟು ಬೇಗ ತಾವೆಲ್ಲರೂ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಮಸ್ಕಾರ.